ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರಿ, ಚೆನ್ನೈನಲ್ಲೂ ಪಹಣಿಗಳು ಅದು ಇದು ಎಲ್ಲ. ಹಾಗಾದ್ರೆ ಚೆನ್ನೈಯಲ್ಲೂ ಕೂಡ ಲೀಲಾವತಿ ಅವರಿಗೆ ಹತ್ತತ್ರ 40 ಎಕರೆ ಆಸ್ತಿ ಅದು ಕೂಡ ಸಿಕ್ಕಿರುವಂತದ್ದು. ಅದನ್ನು ಒಂದಷ್ಟು ಜನ ಹೇಳೋದು ರಾಜ್ಕುಮಾರ್ ಅವರಿಗೆ ಗಿಫ್ಟ್ ಆಗಿ ಕೊಟ್ಟರು ನಿಮಗೆ ನಾನು ದಾಖಲೆ ಕೊಟ್ಬಿಟ್ಟಿದ್ದೀನಮ್ಮ. ಮಾಲಿಂಗ ಭಾಗವತರ್ ಅವ್ರು ತೀರ್ಕೊಂಡ್ಮೇಲೆ ಸಹಜವಾಗಿ ಅವರಿಂದ ಅವರ ಶ್ರೀಮತಿ ಅವರಿಗೆ ಆಯ್ತು 1962ರಲ್ಲಿ ಅವರಿಬ್ಬರದ್ದು ಮದುವೆ ಆಗಿದೆ. ಅದು ಆಮೇಲೆ ಮಾತಾಡ್ತೀನಿ ನಿಮಗೆ. ಆ ಮಾಲಿಂಗ ಭಾಗವತರ್ ಅವ್ರ ಹೆಸರಿಂದ ಬಂದ್ಮೇಲೆ ಆಯ್ತು ಅವ್ರು ಕೊಟ್ಟಿದ್ರೆ ವೈಫ್ ಆಫ್ ಲೀಲಾವತಿ ಅಮ್ಮಾಳ್ ವೈಫ್ ಆಫ್ ಮಾಲಿಂಗ ಭಾಗವತರ್ ಅಂತ ಯಾಕೆ ಬರ್ತದೆ? ವಿನೋದ್ ಕುಮಾರ್ ML ಸನ್ ಆಫ್ ಮಾಲಿಂಗ ಭಾಗವತರ್ ಅಂತ ಏನಕ್ಕೆ ಬರ್ತದೆ ಹೇಳಿ? ಯಾಕೆ ಸದ್ಯ ಸುಮ್ಮನೆ ಅಬ್ಸೋದಕ್ಕೆ ಕುತಂತ್ರಿಗಳು. ಅವರು ಫಾರಿನ್ ಟ್ರಿಪ್ ಕೂಡ ಹೋಗಿಲ್ಲ ಅಂತ ಕೇಳ್ಪಟ್ವಿ ವಿನೋದ್ ಅವರು, ಬಿಕಾಸ್ ಆಫ್ ಎಲ್ಲಿ ತಂದೆ ಹೆಸರು ರಿವೀಲ್ ಆಗುತ್ತೆ. ಅದೇ ಅಲ್ಲ ಅವ್ರದ್ದು ಎರಡು ಕಡೆ ಎರಡು ಬೇರೆ ಬೇರೆ ವಿಧದ ಹೆಸರಿನ ಪಾಸ್ಪೋರ್ಟ್ಗಳು ಇರ್ತಕ್ಕಂಥದ್ದು. ಒಂದು ಇವರ ಅದೊಂದು ದೊಡ್ಡ ಕ್ರೈಮು. ಅದನ್ನು ಕೂಡ ನಾನು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತೀವಿ. ಯಾಕಂದ್ರೆ ಈ ದೇಶದಲ್ಲಿ ಒಬ್ಬನಿಗೆ ಒಂದೇ ಆಧಾರ್ ಕಾರ್ಡ್ ಇರಬೇಕಾಗಿರೋಂಥದ್ದು, ಆದ್ರೆ ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಇರುವಂತದ್ದು ತಪ್ಪು. ಹಾಗಾಗಿ ಅವರು ಎಲ್ಲೂ ಫಾರಿನ್ ಟ್ರಿಪ್ ಮಾಡ್ಬೋದಿತ್ತಲ್ಲ, ಇಷ್ಟು ದಿನ ಸಮಯ ಇತ್ತಲ್ಲ. ಈಗ ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡುವಂತ ಸಂದರ್ಭದಲ್ಲೇ ಆ ಕಾನೂನು ಕುಣಿಕೆಗೂ ಹಾಕ್ಬೋದಿತ್ತಲ್ಲ. ಇಲ್ಲ ಒಂದ್ ನಿಮಿಷ. ಆಧಾರ್ ಕಾರ್ಡು ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಾನು ತಗೊಳಕ್ ಬರಲ್ಲಮ್ಮ. ಯಾವ್ದಾದ್ರು ನೀವು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಸರ್ಕಾರಿ ಸ್ವತ್ತು ಅದ್ರಲ್ಲಿ ಸೇರಿದ್ರೆ ಆ ಸರ್ಕಾರಿ ಸ್ವತ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳಿದಾಗ ಆಧಾರ್ ಕಾರ್ಡ್ ಸಿಗುತ್ತೆ ಹೊರತು ಇವಾಗ ನೀವು ಯಾವುದೋ ನಿಮ್ಮ ಮನೆಯದು ಯಾವುದೋ ನಿಮ್ಮ ತಂದೆಯವ್ರು ನಿಮಗೆ ಗಿಫ್ಟ್ ಡೀಡ್ ಏನೋ ಮಾಡ್ಕೊಡ್ತಾರೆ, ಅದೆಲ್ಲ ನಾವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನನಗೆ ನೀವು ನಾನು ಕೊಟ್ಟರೆ ಸಿಗುತ್ತೆ ಹೊರತು ನಿಮ್ಮದು ಯಾವುದೋ ಸರ್ಕಾರಿ ಇಲಾಖೆಯಿಂದ ತೊಗೊಳೋದು ಕಾನೂನು ಬಾಹಿರವಾದಂಥ ಕಾರ್ಯ. ಹಾಗಾಗಿ ಅದು ಸುಳ್ಳು. ಇವರು ರಿಜಿಸ್ಟ್ರೇಷನ್ಗೆ ಏನು ಕೊಟ್ಟಿದ್ರು ಅದನ್ನು ತೊಗೊಂಡಿದ್ದೀವಿ. ಇಲ್ಲಿ ನೆಲಮಂಗಲದ್ದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೆಲಮಂಗಲದಲ್ಲಿ ಏನಾಗಿದೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಅದೆಲ್ಲ ಅದನ್ನು ಕೂಡ ನಾವು ತುಂಬಾ ಬೇಗ ಬರ್ತೀವಿ. ಅದರಲ್ಲಿ ಏನು ಅಂತ ಹೇಳ್ತಾ ಇಲ್ಲ. ಆದರೆ ನವೆಂಬರ್ ಇದೇ ವರ್ಷದ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ವಿನೋದ್ ರಾಜ್ ಅವರು ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೋ ಆ ಆಸ್ಪತ್ರೆ ಜನನ ಪ್ರಮಾಣ ಪತ್ರವನ್ನೇ ತಗೊಂಬಂದು ಇಟ್ಬಿಡ್ತೀವಿ ನಿಮ್ಮ ಮುಂದೆ. ಇನ್ನೊಂದು ಇದು ಸಾಕು ಅಂತ ನಮ್ಗೆ ಇದಕ್ಕಿಂತಲೂ ಬೇರೆ ದಾಖಲೆ ಬೇಕಾಗಿಲ್ಲ. ಇದು ಇಷ್ಟು. ಆದರೆ ನೀವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ಜನ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಂಚನ್ನು ಅದನ್ನು ಬಯಲು ಮಾಡುವಂಥ ಕರ್ತವ್ಯ ನಮ್ಮದಾಗಿತ್ತು. ಹಾಗಾಗಿ ಪುಸ್ತಕ ಮುದ್ರಣ ಮಾಡಿ ಇವತ್ತು ನೋಡಿ ಮುದ್ರಣ ಆಗಿದ್ದು ಮೊದಲನೇ ದಿನನೇ 2ನೇ ಪ್ರಿಂಟ್ ಆಯಿತು, 3ನೇ ದಿನ 3ನೇ ಪ್ರಿಂಟು, 5ನೇ ದಿನ 5ನೇ ಪ್ರಿಂಟು, ಸೋಮವಾರ ದಿನ 6ನೇ ಪ್ರಿಂಟ್ ಆಗ್ತಾ ಇದೆ. 20 ವರ್ಷಗಳ ಕನ್ನಡ ಸಾರಸ್ವತ ಲೋಕದ ಕಳೆದ 20 ವರ್ಷಗಳ ಇತಿಹಾಸದಲ್ಲಿ ಪುಸ್ತಕ ಒಂದು ಬಿಡುಗಡೆಯಾಗಿ 1 ವಾರ ಆದ ನಂತರ 2ನೇ ಮುದ್ರಣ ಆಗಿರುತ್ತೆ. ಆದರೆ 1 ವಾರಕ್ಕಿಂತ ಮುಂಚಿತವಾಗಿ 6ನೇ ಮುದ್ರಣ ಆಗಿದೆ ಅಂದರೆ ನಿಮಗೆ ಪುಸ್ತಕದ ಬಿಡುಗಡೆ ದಿನನೇ 2116 ಪುಸ್ತಕಗಳು ಅಲ್ಲೇ ಆ ಕೌಂಟ್ರಲ್ಲಿ ಸೇಲ್ ಆಗುತ್ತೆ ಅಂತ ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಹೇಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಒಂದಾಯಿತು ಅಂತಂದರೆ 1937ರಲ್ಲಿ ಮುರಾ ಗ್ರಾಮದಲ್ಲಿ ಅವ್ರ ಜನನ ಆಗುತ್ತೆ. ಕ್ರೈಸ್ತ ಕ್ಯಾಥಲಿಕ್ ಕುಟುಂಬದಲ್ಲಿ ಜನನ ಆಗುತ್ತೆ. ಅವ್ರ ಹೆಸರು ಲೀನಾ ಸೀಕ್ವೆರೆ ಅಂತ. 13 ವಯಸ್ಸಿಗೆ ಬೆಂಗಳೂರಿಗೆ ಬರ್ತಾರೆ. ಈಗ ಗುಬ್ಬಿ ತೋಂಟದಪ್ಪ ರಸ್ತೆ ಅಂತ ಏನಿದೆ ಆ ಭಾಗದಲ್ಲಿ ಸುಬ್ಬಯ್ಯನವ್ರು ವಾಸ ಇರ್ತಾರೆ. ಒಬ್ಬ ಕೊಡಗು ಮೂಲದವರು, ಅವ್ರ ಮಕ್ಕಳು ಇರೋದಿಲ್ಲ. ಅವರ ಮನೇಲಿ ಇವರು ಆಶ್ರಯ ಪಡೀತಾರೆ. ಆಶ್ರಯ ಪಡೆದ ನಂತರ ಇವರಿಗೆ ಮಹಾಲಿಂಗ ಭಾಗವತರ್ ಅವರ ಪರಿಚಯ 1956ರಲ್ಲಿ ಪರಿಚಯ ಆಗ್ತದೆ. 1953ರಲ್ಲಿ ಪರಿಚಯ ಆಗುತ್ತೆ. 1952ರಲ್ಲಿ ಇವರು GV ಅಯ್ಯರು, ಬಾಲಕೃಷ್ಣ ಅವರು ಮತ್ತು ಇವರು ಮಹಾಲಿಂಗ ಭಾಗವತರೆಲ್ಲ ಸೇರಿ ಒಂದು ರಂಗನಂದಿನಿ ನಾಟಕ ಮಂಡಳಿ ಅಂತ ಒಂದು ಮಾಡ್ತಾ ಇರ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ. ಅದಾದ್ಮೇಲೆ 1953 ಫೆಬ್ರವರಿ ತಿಂಗಳಲ್ಲಿ ಸ್ವಂತದ್ದು ಶ್ರೀ ಸಾಮ್ರಾಜ್ಯ ಸಾಹಿತ್ಯ ನಾಟಕ ಇದು ಡ್ರಾಮಾ ಕಂಪನಿ ಅಂತ ಹೇಳಿ ಇವರು ಮಹಾಲಿಂಗ ಭಾಗವತರು ಅವರ ಮಾಲೀಕತ್ವದ ಮಾಡ್ತಾರೆ. ನಿರಂತರವಾಗಿ 13 ವರ್ಷ ಅದೇ ನಾಟಕದ ಕಂಪನಿ ಲೀಲಾವತಿ ಅವರು ನಿರಂತರವಾಗಿ ನಾಯಕಿ ಪಾತ್ರವನ್ನು ಮಾಡ್ಕೊಂಡ್ಬರ್ತಾರೆ. ಇವರಿಗೆ ನಾಯಕಿ ಪಾತ್ರವನ್ನು ಮಾಡ್ಕೊಂಡ್ಬರ್ತಾರೆ. 1958ರಲ್ಲಿ ಸ್ವತಃ ಇವ್ರದೇ ಶಿಫಾರಸಿನ ಮೇರೆಗೆ ಮೊದಲನೇ ಬಾರಿ ಇವರಿಗೆ ಭಕ್ತ ಪ್ರಹ್ಲಾದ ಸುಬ್ಬಯ್ಯ ನಾಯ್ಡು ಅವರು ನಾಯಕರಾಗಿದ್ದಂಥ ಸಿನಿಮಾದಲ್ಲಿ ಇವರು ಒಂದು ಪಾತ್ರ ಸಿಗುತ್ತೆ. ಅದಾದ ನಂತರ 3 ಸಿನಿಮಾಗಳು ಇವ್ರ ನಾಯಕಿಯಾಗಿ ಒಂದು ಚಂಚಲಕುಮಾರಿ, ಮಾಂಗಲ್ಯ ಯೋಗ ಮತ್ತು ಇನ್ನೊಂದು ನಾಗಕನ್ನಿಕಾ ಅನ್ನೋ ಸಿನಿಮಾಗಳಲ್ಲಿ ನಾಯಕಿ ಪಾತ್ರ ಸಿಗುತ್ತೆ. ಅದಾದ ನಂತರ ಈ ರೀತಿ ಒಟ್ಟಿಗೆ 13 ವರ್ಷ ಇದ್ದವರು 1962ರಲ್ಲಿ ಇವರು ಮದುವೆ ಆಗುತ್ತೆ. ಅದಾದ ನಂತರ ಯಾವ ಮುಖಪುಟದಲ್ಲಿ ಚಿತ್ರ ಇದೆ ಆ ಚಿತ್ರ ಬಂದು ವಾಹಿನಿ ಸ್ಟುಡಿಯೋ, ಚೆನ್ನೈನಲ್ಲಿರ್ತಕ್ಕಂಥ ವಾಹಿನಿ ಸ್ಟುಡಿಯೋದಲ್ಲಿ ಮುಂಭಾಗದಲ್ಲಿ ತೆಗೆದಿರ್ತಕ್ಕಂಥ. ಅದ್ರ ಜೊತೆಗೆ ಇನ್ನಿಬ್ಬರು ಪತ್ರಕರ್ತರಿದ್ದಾರೆ, ತಮಿಳು ಪತ್ರಕರ್ತರು. ಈ ಮದುವೆಗೆ ಸಾಕ್ಷಿಭೂತರಾಗಿದ್ದಂಥವರು ಹಿರಿಯ ಚಲನಚಿತ್ರ ನಿರ್ದೇಶಕ ಭಾರ್ಗವ್ ಅವರು. ಅದನ್ನು ಅವರು 2021ರಲ್ಲಿ ಮೊದಲನೇ ಬಾರಿಗೆ ಕಲಾ ಮಾಧ್ಯಮದಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಅದಾದಮೇಲೆ 10 ಬೇರೆ ಬೇರೆ ವಾಹಿನಿಗಳು ಅವರು ಅದರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಅವ್ರು ಯಾವಾಗ ಸತ್ಯ ಹೇಳಿದ್ರು ಅವಾಗಿಂದ ಭಾರ್ಗವ್ ಅವ್ರ ಮೇಲೆ ಕೂಡ ಲೀಲಾವತಿ ಅವರು ದ್ವೇಷ ಶುರು ಮಾಡಿದ್ರು. ಅದು ಬೇರೆ ಪ್ರಶ್ನೆ.
ಇದಾದ್ಮೇಲೆ 1960 ಅಲ್ಲಿ ನಿರಂತರ ಬಂದ್ಮೇಲೆ 62ರಲ್ಲಿ ಮದುವೆ ಆದಮೇಲೆ ಲೀಲಾವತಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದರೆ ನಮಗೆ ಲೈಬ್ರರಿ ಸಿಗುತ್ತೆ, ಅದು ಖಾಸಗಿ ಒಂದು ಯೂಟ್ಯೂಬ್ ಚಾನಲ್ಗೆ ಇದನ್ನು ಕೊಡುವಾಗ 1905 ಸಂತ ತುಕಾರಾಮ್ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಒಂದು ದಿನ ಹುಬ್ಬಳ್ಳಿ ಹೋಟೆಲಲ್ಲಿ ತಂಗಿದ್ದೀವಿ ಒಟ್ಟಿಗೆ ಅನ್ನೋ ಒಂದು ಮಾತು ಹೇಳ್ತಾರೆ. ಅದನ್ನು ನಾನು ಒಪ್ಕೊಳ್ತೀನಿ, ಸತ್ಯ ಇದ್ರೂ ಇರ್ಬೋದು ಅಂತ ಅನ್ಕೊಳ್ಳಿ. ಆದರೆ ಸಂತ ತುಕಾರಾಮ್ ಸಿನಿಮಾ ಚಿತ್ರೀಕರಣ ಆಗಿದ್ದು 1961ರಲ್ಲಿ, ಬಿಡುಗಡೆ ಆಗಿದ್ದು 1962ರಲ್ಲಿ. 1962ರಲ್ಲಿ ಬಿಡುಗಡೆ ಆದಂಥ ಸಂತ ತುಕಾರಾಮ್ ಚಿತ್ರೀಕರಣದ ಸಂದರ್ಭದಲ್ಲಿ ನೀವಿಬ್ಬರು ಒಂದಾಗಿದ್ರೆ ನಿಮ್ಮ ಮಗ ಹುಟ್ಟಕ್ಕೆ 5 ವರ್ಷ ಬೇಕಾಗಿತ್ತಾ? 1962ರಲ್ಲಿ ವಿನೋದ್ ರಾಜು ಇದು ಮಾಡೋಂಥದ್ದು, ಅವಾಗ ನಿಮಗೆ 5 ವರ್ಷ ಗರ್ಭದಲ್ಲಿ ಮಗುನ ಇಟ್ಕೊಳ್ಳೋಂಥ ಯಾವ ತಾಯಿ ಪ್ರಪಂಚದಲ್ಲಿದ್ದಾಳೆ? ನೀವು ಆವಾಗಲೇ ಶಕುನಿ ದ್ವಾರಕೀಶ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಯಾಕೆ ವಿನೋದ್ ರಾಜ್ ಅವ್ರನ್ನ ಬೆಳೆಸಿದ್ರು, ಶಿವರಾಜ್ ಯಾಕೆ ಅವರು ಡೇಟ್ಸ್ ಗಳನ್ನ ಕೊಡ್ಲಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷ್ಣು ಸರ್ ದ್ವಾರಕೀಶ್ ಅವ್ರ ಮಧ್ಯದಲ್ಲಿ ಬಹಳಷ್ಟು ಬಿರುಕಿತ್ತು ಅಂತ ಹೇಳಿ. ಅಲ್ಲ, ಬೆಳೆಸಿದ್ರು, ಅಲ್ಲ ಬೆಳ್ಸಕ್ಕಾಗಿಲ್ಲ, ಒಂದೇ ಸಿನಿಮಾ, ಆಮೇಲೆ ಯಾವುದೋ ಅಂತ ಸಿನಿಮಾ ಬಂದಿಲ್ಲ. ಹಾಗಾಗಿ ಅದು ಅಂತವರ ಷಡ್ಯಂತ್ರಗಳೆಲ್ಲ ದೇವರಿದಾರಲ್ಲ ಅಂತವ್ರ ಇದರಿಂದ ಎಲ್ಲ ಅದು ನಿಷ್ಫಲ ಆಯ್ತು ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ನಿಮಗೆ ದ್ವಾರಕೀಶ್ ಅವ್ರ ಪ್ರಯತ್ನ ಇದಾಯ್ತು, ಅದಾದ್ಮೇಲೆ ರವಿ ಬೆಳಗೆರೆ ಅವರು ಅವ್ರಿಗೆ ಸಂದರ್ಶನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬರೆದ್ರು. ಆ ಪುಸ್ತಕದ್ದು ನಾನು ಇವಾಗ ಅದಕ್ಕೆ ದಾಖಲೆಗಳನ್ನ ನಾವು ಕಳೆದ ವರ್ಷ ಬಿಡುಗಡೆ ಮಾಡಿದ್ವಿ. ಅದನ್ನ ಪುಸ್ತಕದ ರೂಪದಲ್ಲಿ ತರಬೇಕು ಅಂತ ಎಲ್ಲ ಅಭಿಮಾನಿ ಸಂಘದಿಂದ ಎಲ್ಲ ಒತ್ತಾಯ ಬಂದ್ಮೇಲೆ ಹೌದು ಶಾಶ್ವತವಾಗಿ ಒಂದು ದಾಖಲೆ ಇರಲಿ. ಯಾವ ಅಣ್ಣ ಅವರಿಗೆ ಜೀವನ ಪೂರ್ತಿ ಕಳಂಕ ರಹಿತ ಜೀವನವನ್ನ ನಡೆಸಿದಂತ, ನಿಷ್ಕಲ್ಮಶ ವ್ಯಕ್ತಿತ್ವದಿಂದ ಬದುಕಿ ಬಾಳ್ದಂತ, ಬದುಕಿದ್ದಷ್ಟು ದಿನ ಸಾದಾ ಸೀದಾ ವ್ಯಕ್ತಿಯಾಗಿ ಸರಳ, ಅತ್ಯಂತ ಸರಳ, ಎಷ್ಟು ಸರಳ ಅಷ್ಟು ಸರಳ ಜೀವನವನ್ನು ನಡೆಸಿದಂತ, ಜನಪ್ರಿಯತೆ ಅಮಲನ್ನ ಯಾವತ್ತಿಗೂ ಸಣ್ಣ ಸಾಸಿವೆ ಕಾಳಿನಷ್ಟು ತಲೆಗೆ ಏರಿಸ್ಕೊಳ್ಳದೆ ಬದುಕಿ ಬಾಳ್ದಂತ, ಅಚ್ಚ ಕನ್ನಡಿಗನಾಗಿ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಗೆ ಬದುಕಿ ಬಾಳ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಏನು ಕಳಂಕ ಹಚ್ಚಿದ್ರು ಅದನ್ನು ತೊಡೆದು ಹಾಕುವಂಥ ಕೆಲಸ ಎಲ್ಲರೂ ಮಾಡಬೇಕು ಅಂತ ಇದ್ರು. ಅದು ಎಲ್ಲರಿಗೂ ದಾಖಲೆಗಳು ತೆಗಿಲಿಕ್ಕೆ ಸಾಧ್ಯ ಆಗಲ್ಲ. ನನಗಿದ್ದಂಥ ಒಂದು ಸಂಪರ್ಕದಿಂದ, ನನಗಿರೋ ನೆಟ್ವರ್ಕಿಂದ ದಾಖಲೆಗಳನ್ನು ತೆಗೆದು ಅದನ್ನ ಪುಸ್ತಕದ ರೂಪದಲ್ಲಿ ತರೋದ್ರ ಮೂಲಕ ಇದು ಕನ್ನಡಿಗರ ಮುಂದೆ ದಾಖಲೆಗಳು ಸಹಿತ ಇಟ್ಟಿದ್ದೀನಿ. ಇದು ಇಲ್ಲಿ ತನಕ ಇದ್ದಂಥ ವಿವಾದಗಳಿಗೆ ತೆರೆ ಎಳೆಯುವಂಥ ಕೆಲಸ ಮತ್ತು ಕನ್ನಡಿಗರ ಮನಸ್ಸಲ್ಲಿ ಒಂದಷ್ಟು 7 ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಒಂದಷ್ಟೇ ಒಂದೇ 5 ಲಕ್ಷ 6 ಲಕ್ಷ 10 ಲಕ್ಷ ಜನರ ಮನಸ್ಸಲ್ಲಿ ಏನು ಗೊಂದಲ ಮೂಡಿಸುವಂಥ ಕೆಲಸವನ್ನ ರವಿ ಬೆಳಗೆರೆ, ದ್ವಾರಕೀಶ್ ಅಂತ ಅವ್ರು ಮಾಡಿದ್ರು. ಅದಕ್ಕೆ ತೆರೆ ಎಳೆಯುವಂಥ ಕೆಲಸನ ಶಾಶ್ವತವಾಗಿ ನಾನು ಮಾಡಿದ್ದೀನಿ. ಆ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನ ಮಾಡಿದ್ದೀನಿ ಹೊರತು ಇದು ವಿವಾದ ಸೃಷ್ಟಿ ಮಾಡೋದಲ್ಲ. ವಿವಾದ ಸೃಷ್ಟಿ ಮಾಡಿದಂಥ ವಿವಾದವನ್ನ ಮುಕ್ತಾಯಗೊಳಿಸುವಂತ ಒಂದು ಸಮಾಪ್ತಿ ಮಾಡುವಂತ, ಅದಕ್ಕೆ ಅಲ್ಟಿಮೇಟ್ ಪೋಸ್ಟ್ ಮಾರ್ಟಮ್ ಅಂತ ಇಟ್ಟಿರ್ತಕ್ಕಂಥ. ಈಗ ರಾಜ್ಕುಮಾರ್ ಸರ್ ಮತ್ತೆ ಲೀಲಾವತಮ್ಮ ಅವರ ಮಧ್ಯೆ ಇದ್ದಂತಹ ಆತ್ಮೀಯತೆ, ಒಂದು ಸಂಬಂಧ ನಿಮ್ಮನ್ನ ಅಲ್ಲಗಳಿತೀರಾ? ಹಾಗಿದ್ರೆ ಸುಮಾರು 65 ಜನ 66 ಜನ ನಾಯಕಿಯರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನಡೆಸಿರ್ತಕ್ಕಂಥದ್ದು. ಎಲ್ಲರ ಜೊತೆಗೂ ಆತ್ಮೀಯ. ಆ ಥರ ನೋಡಿದ್ರೆ ಜಯಂತಿ ಅವರು ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸಲಗೆಯಿಂದ ರಾಜ್ ಅಂತ ಕರಿತಾ ಇದ್ದಂಥದ್ದು. ಅವ್ರ ಜೊತೆಗೆ ಇನ್ನೂ ಆತ್ಮೀಯತೆ ಇತ್ತು. ಅವರು ಕೊನೆ ತನಕ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವ್ರಲ್ಲಿ ಒಬ್ಬರಾಗಿ ಬದುಕಿದ್ರು. ಅವ್ರ ತರ ನೇರ ಬದುಕಿ ಬಾಳ್ದಂತ ಇನ್ನೊಬ್ಬ ನಟಿ ನಮ್ಮ ಇಡೀ ಭಾರತ ಚಿತ್ರರಂಗ, ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇನ್ನೊಬ್ರು ಯಾರಿಲ್ಲ. ಹಿಂದಿ ಭಾಷೆದಲ್ಲಿ ಇದ್ದಾರೆ. ದಕ್ಷಿಣ ಭಾರತದ ಪ್ರಮುಖವಾಗಿ 5 ಭಾಷಾ ಚಲನಚಿತ್ರಗಳ ಪೈಕಿ ಬೇರೆ ಯಾರೂ ಇಲ್ಲ. ಅವ್ರ ಜೊತೆ ಸಂಬಂಧ ಕಲ್ಪಿಸಕ್ಕಾಗತ್ತಾ? ಭಾರತೀಯವರು ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದಂಥವ್ರು 32-33 ಸಿನಿಮಾಗಳಲ್ಲಿ ಜಯಂತಿ ಅವರು, ಹಾಗೆ ಲೀಲಾವತಿ ಅವರು ಮಾಡಿದ್ದಾರೆ. 24-25 ಸಿನಿಮಾಗಳಲ್ಲಿ ಭಾರತೀಯವರು ಮಾಡಿದ್ದಾರೆ. ಭಾರತೀಯವರು ನೋಡಿ, ಇವಾಗ ಆನ್ ಸ್ಕ್ರೀನ್ ನೋಡಿದಾಗ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಭಾರತೀಯವರು ಅಂತ ಇನ್ನೊಂದು ಜೋಡಿ ಇಡೀ ಭಾರತದಲ್ಲಿ, ಅದು ಅಮಿತಾಬ್ ಬಚ್ಚನ್ ಜೈಬಾದ್ರಿ ಇರ್ಬೋದು, ಅಥವಾ ದಿಲೀಪ್ ಕುಮಾರ್ ಮಧುಬಾಲ ಇರ್ಬೋದು, ಅಥವಾ ಇವರು NT ರಾಮರಾವ್ ಸಾವಿತ್ರಿ ಇರ್ಬೋದು, ನಾಗೇಶ್ವರ ವಾಣಿಶ್ರೀ ಇರ್ಬೋದು, ಇವರು MGR ಜಯಲಲಿತಾ ಇರ್ಬೋದು, ಅಥವಾ ಶಿವಾಜಿ ಗಣೇಶನ್ KR ವಿಜಯ್ ಇರ್ಬೋದು, ಚಿರಂಜೀವಿ ರಾಧಾ ಅವರು ಇರ್ಬೋದು. ಯಾವ ಒಂದು ನೀವು ಜೋಡಿಯನ್ನ ತೆರೆ ಮೇಲೆ ನೋಡಿದಾಗ ನಿಜವಾಗ್ಲೂ ಇವ್ರು ಗಂಡ ಹೆಂಡ್ತಿರೇನೋ ಅಂತ ಯಾರಾದ್ರೂ ಅನ್ಕೊಳ್ಳೋದಾದ್ರೆ, ನಿಜವಾಗ್ಲೂ ಇರಬೇಕು, ಇದ್ರೆ ಈ ತರ ಇರಬೇಕು ಅಂತ ಅನ್ಕೊಳ್ಳೋದಾದ್ರೆ ಕೇವಲ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಭಾರತೀಯವ್ರ ಜೋಡಿ ನೋಡಿದಾಗ ಮಾತ್ರ. ಅದು ಅವ್ರ ಬಗ್ಗೆ ಯಾಕಿಲ್ಲ? ಯಾಕಂದ್ರೆ ಬರೀ ಇವರೊಬ್ಬರ ಜೊತೆ ಆತ್ಮೀಯವಾಗಿದ್ರ? ಸಾಧ್ಯನೇ ಇಲ್ಲ. ಮಾದಿಯವ್ರ ಜೊತೆಗೂ ಆತ್ಮೀಯವಾಗಿದ್ರು, ಸರಿತಾ ಅವ್ರ ಜೊತೆಗೂ ಆತ್ಮೀಯವಾಗಿದ್ರು, ಅಂಬಿಕಾ ಅವ್ರ ಜೊತೆ ನಟಿ ಜೊತೆಗೆ ನಟಿಸಿದ ಮೇಲೆ ಅವ್ರನ್ನ ಮನೆಯವ್ರ ತರ ನೋಡ್ಲೇಬೇಕು. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಅವ್ರ ಜೊತೆ ಆಕ್ಟ್ ಮಾಡಿದಂತ ಬಹಳಷ್ಟು ಜನ, ರೂಪಾದೇವಿಯಿಂದ, ಸರಿತಾಯಿಂದ ಹಿಡಿದು, ಅಂಬಿಕಾಯಿಂದ ಹಿಡಿದು, ಮಾಧವಿ ಎಲ್ಲರೂ ಇದ್ದಾರೆ, ಗೀತಾ ಅವರೆಲ್ಲ ಇದ್ದಾರೆ. ನೀವು ಕೇಳಿ, ಅವ್ರ ಮನೆ ಸದಸ್ಯರಾಗಿ ಒಬ್ರು, ಅವ್ರ ಮನೇಲೆ ಊಟ, ಅವ್ರ ಮೇಲೆ ಉಪಚಾರ ಎಲ್ಲ ಆ ಥರ ಪಾರ್ವತಮ್ಮ ಅವ್ರು ಕೂಡ ಅವ್ರ ಮನೆ ಮಕ್ಕಳ ತರ ನೋಡ್ಕೊಳ್ತಾ ಇದ್ದಂಥದ್ದು. ಹಾಗಾಗಿ ಅದನ್ನ ಜೊತೆಗೆ ಆಕ್ಟ್ ಮಾಡಿದ ತಕ್ಷಣ ಸಂಬಂಧ ಕಲ್ಪಿಸ್ತಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಈ ಸಮಾಜದಲ್ಲಿ ಇರೋದಕ್ಕೆ ನಾಲಾಯಕು ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಲೀಲಾವತಿ ಅವರೇ ಹೇಳ್ಕೊಂಡಿದ್ದು ಉಂಟು, ಅಂದ್ರೆ ಆತರ ಹೌದು ನಮ್ಮಲ್ಲಿ ಆ ತರದ ಆತ್ಮೀಯತೆ ಸಂಬಂಧ ಇತ್ತು ಅಂತ. ಅಲ್ಲ, ಅವರು
ಆತ್ಮೀಯತೆ ಇತ್ತು ಅಂದ ತಕ್ಷಣ ಅದು ಯಾಕೆ ಗಂಡ ಹೆಂಡತಿ ಸಂಬಂಧ ಅಂತ ಯಾಕೆ ಇದು ಮಾಡಬೇಕು? ಆತ್ಮೀಯತೆ ಅನ್ನೋದು ಫ್ರೆಂಡ್ಶಿಪ್ಗಳು, ಫ್ರೆಂಡ್ಸ್ಗಳ ಮಧ್ಯೆ ಇರುವಂತದ್ದು. ಇನ್ನು ಅದೇ ಸಂದರ್ಭಕ್ಕೆ ಸರ್, ಇದೇ ವಿನೋದ್ ರಾಜ್ ಅವರಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬೆಡ್ ಮೇಲೆ ಇರ್ತಾರೆ, ಅವ್ರ ತಾಯಿ ಅವ್ರ ಮುಂದೆ ಕೂತ್ಕೊಂಡಂತ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರೇ ರಿಕ್ವೆಸ್ಟ್ ಮಾಡಿ ಕೇಳಿದಿದೆ, ಅಮ್ಮ ಕೊನೆ ಬಾರಿಗೆ ನಾನು ನಿಮ್ಮ ಹತ್ರ ಕೇಳೋದು ನಮ್ಮ ಅಪ್ಪ ಯಾರು, ಕೊನೆ ಬಾರಿ ಒಂದ್ಸಲ ಯಾರು ಮಾತು ಹೇಳಿದ್ದು? ವಿನೋದ್ ರಾಜ್ ಅವರೇ ಅವ್ರ ತಾಯಿ. ವಿನೋದ್ ರಾಜ್ ಅಂತ ಡೊಂಗಿ ಮಾಸ್ಟ್ರು ಪ್ರಪಂಚದಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ಪುಣ್ಯಾತ್ಮ ಯಾವ ಮಾತು ಹೇಳ್ದ, ಆ ಮಾತು ಹೇಳೋದಕ್ಕಿಂತಲೂ ಒಂದು ವಾರ 2 ವಾರಕ್ಕೆ ಮುಂಚಿತವಾಗಿ ಹೋಗಿ ತಾನೇ ಮಹಾಲಿಂಗ ಭಾಗವತರ ಅನ್ನೋ ದಾಖಲೆಗಳಿಗೆ ಸೈನ್ ಹಾಕ್ಬಿಟ್ಟು ವಿಡಿಯೋ ಯೂಟ್ಯೂಬ್ ಅಲ್ಲಿ ಓಡಾಡಿದೆ. ಅದೇ ನಿಮ್ಗೆ ಹೇಳ್ತಾ ಇಲ್ವಾ, ನಿಮಗೆ ಅವರು ಗೊಂದಲ ಮೂಡಿಸುವಂಥದ್ದು, ವಿನೋದ್ ರಾಜ್ ಅವರು ನಿರಂತರವಾಗಿ ಗೊಂದಲ ಮೂಡಿಸುವಂಥದ್ದು, ಆ ಗೊಂದಲ ಸೃಷ್ಟಿ ಮಾಡುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೊರತು ಅದೇ ವಿನೋದ್ ರಾಜು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ 1-2 ವಾರಗಳ ಮುಂಚಿತವಾಗಿ ಚೆನ್ನೈ ಚಂದಲ್ಪಟ್ಟು, ನಾನು ಈಗಾಗಲೇ ತಿರುಪೂರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಸೈನ್ ಮಾಡಿದಾರಲ್ಲ, ಆ ಸೈನ್ ಮಾಡಿರೋ ದಾಖಲೆ ಇದೆಯಲ್ಲ, ಅವಾಗ ಹೆಂಗೆ ಮಹಾಲಿಂಗ ಭಾಗವತರ ಮಗ ಅಂತ ಸೈನ್ ಮಾಡಿದ್ರು. ಲೀಲಾವತಿ ಭಾಗವತ್ ಅವ್ರು ಯಾಕಪ್ಪ ಇನ್ನೊಬ್ರು ಸಂಸಾರ ಹೊಡೆಯೋದು ಬೇಡ ನಾವು ಇವಾಗ ಹೆಂಗಿದೀವೋ ಹಂಗೆ ಇದ್ಬಿಡೋಣ ಅಂತೆಲ್ಲ ಅವ್ರು ಹೇಳಿರುವಂತ ವರ್ಡ್ಸ್ ಗಳ ವಿಡಿಯೋದಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಿದೆ. ಅಲ್ಲ ನಿಮ್ಗೆ ಹೌದು, ಅವ್ರು ಯಾರು ಉದ್ದೇಶ ಅದಕ್ಕೆ ಯಾಕೆ ರಾಜ್ಕುಮಾರ್ ಅವ್ರನ್ನೇ ಇದು ಮಾಡ್ತೀರಾ? ಯಾಕೆ ಇವರು ಗೊಂದಲ ಸೃಷ್ಟಿ ಮಾಡ್ಬಿಟ್ಟಿದ್ರು. ನಾನು ನಿಮ್ಗೆ ಹೇಳಿದಾಗೆ ಒಂದೇ ಒಂದು ಮಾತು ಹೇಳ್ತೀನಿ, ಅದನ್ನು ನಿಮ್ಗೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಎನ್ ಆರ್ ರಮೇಶ್ ಬಿಟ್ರೆ. ಹೇಳಿ. ನಾವೆಲ್ಲ ಮಕ್ಕಳು, ನೀವೆಲ್ಲ ನೋಡಿರಲ್ಲ, ನೀವೆಲ್ಲ ನೋಡ್ತಾರಂತದ್ದು ನಾವಿಬ್ಬರು ನಮಗೊಬ್ಬರು ಅಷ್ಟೇ. ಅದೇ ಒಂದೇ ಮಗು ದೇಶಕ್ಕೆ ನಗು ಅನ್ನೋ ಸ್ಲೋಗನ್ ನೀವು ನೋಡ್ತಾ ಇದ್ದೀರಾ. ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಾ ಇದ್ದಂಥದ್ದು BMTC ಬಸ್, BTS ಬಸ್ ಅಂತ ಇತ್ತು, ಮತ್ತೆ ಬಸ್ ತಂಗುದಾಣಗಳಲ್ಲಿ ಇರ್ತಾ ಇದ್ದದ್ದು ನಾವಿಬ್ಬರು ನಮಗಿಬ್ಬರು ಅಷ್ಟೇ. ಅವಾಗ ಇಬ್ರು ಮಕ್ಕಳು ಅಂತ ಹೇಳಿ ಅಲ್ಲಿ ಜೊತೆಗೆ ಇನ್ನೊಂದು ಬರೋದು, ಆರತಿಗೊಬ್ಬಳ ಮಗಳು ಕೀರ್ತಿಗೊಬ್ಬ ಮಗ ಅಂತ. ಹಾಗೆ ಲೀಲಾವತಿ ಅವರು ಬದುಕಿದ ಈ ರೀತಿ, ಅವ್ರು ಯಾವ ರೀತಿ ಸ್ವಾರ್ಥ ಅಂತಂದ್ರೆ ಕೀರ್ತಿಗೊಬ್ಬ ಆಸ್ತಿಗೊಬ್ಬ ಅನ್ನೋ ರೀತಿಲಿ ಅವ್ರು ಮಾಡಿದ್ದಂಥದ್ದು ನಿಮ್ಗೆ ಅರ್ಥ, ನನ್ನ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕೀರ್ತಿಗೊಬ್ಬ ಆಸ್ತಿಗೊಬ್ಬ ಅನ್ನೋ ರೀತಿಲಿ ಅವ್ರು ಮಾಡಿರ್ತಕ್ಕಂಥ ಈ ಒಂದು ವಿವಾದ ಮತ್ತೆ ಗುಲ್ ಮಾಡಿರ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ, ನಿರಂತರವಾಗಿ ಮೊದಲು ತಮ್ಮ ಪೂರ್ವಾಶ್ರಮದ ಇತಿಹಾಸವನ್ನ ಮುಚ್ಚಿಟ್ಟಿದ್ರು, ಅದನ್ನು ಯಾವತ್ತೂ ಇದು ಮಾಡಿಲ್ಲ, ಅದನ್ನ ಫುಲ್ ನಿಗೂಢವಾಗಿ ಇಟ್ಕೊಂಡಿದ್ರು. ನಾವೆಲ್ಲ ಬಯಲ್ಗೆಳದ ಮೇಲೆ ಗೊತ್ತಾಗಿದೆ ಅವ್ರು ಮುರಾ ಗ್ರಾಮ, ಅವರು ರೋಮನ್ ಕ್ಯಾಥಲಿಕ್ ಸಮುದಾಯದವರು, ಅವ್ರ ಹೆಸರು ಲೀನಾ ಸಿಕ್ವರ್ ಅಂತ, ಅಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಮಗನ್ ಮದುವೆ ಆಗಿರೋದು ಮುಚ್ಚಿಟ್ಟಿದ್ರು, ಮಗನ್ ಮದುವೆ ಆಗಿರುವಂತದ್ದು ಹೆಂಡತಿ ಮತ್ತೆ ಮಗ ಇರುವಂತ ದಾಖಲೆಗಳ ಸಮೇತ ಇದು ಮಾಡಿದ್ರು. ಆಮೇಲೆ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು ಒಂದಷ್ಟು ದಿನ. ಅದಾದ್ಮೇಲೆ ಇನ್ನೊಬ್ರು ಹೇಳಿದ್ರು ಅಲ್ಲೇನೋ ಬೇರೆ ವ್ಯತ್ಯಾಸ ಆಗಿದೆ ಅಂತ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಇದಾದ್ಮೇಲೆ ಹೌದು ನನ್ನ ಮಗನ ಮದುವೆ ಆಗಿದೆ ಏನು ಅಂತ, ಯಾತಕ್ಕೆ ಅವ್ರ ಮಗನ ಮದುವೆ ಒಬ್ಬ ಫೋಟೋಗ್ರಾಫರ್ ಬರಬಾರ್ದು ಅಂತ ಹೇಳಿ ನಿಗೂಢವಾಗಿ ಯಾಕೆ ಮದುವೆ ಮಾಡಿದ್ರು ಚೆನ್ನೈನಲ್ಲಿ ಇವ್ರ ಜೊತೆಗೆ, ಅವ್ರ ಜೊತೆಗೆ ಮಾಡಿದಂಥದ್ದು. ಆಮೇಲೆ ನಾವು ಇವರು ಪ್ರಕಾಶ್ ರಾಜ್ ಅವರು ಕರ್ಕೊಂಬಂದು ನಿಲ್ಸಿದ ಮೇಲೆ ಹೌದು ಅವರೇ ನನ್ನ ಸೊಸೆ ನನ್ನ ಮೊಮ್ಮಗ ಅಂತ ಹೇಳಿದ್ರು, ಅದಕ್ಕೆ ನೀವಾಗ ಅಂತ ಮಾಧ್ಯಮದವ್ರ ವಿರುದ್ಧ ತಿರುಗಿ ಬಿದ್ರು. ಇದಾದ ನಂತರ ಪುಸ್ತಕ ಬಿಡುಗಡೆ ಆದಾಗ್ಲೂ ಗೊಂದಲದ್ದು ಎರಡು ಅರ್ಥ ಬರೋ ರೀತಿಯಲ್ಲಿ ಮಾತಾಡಿದ್ರು. ನೇರವಾಗಿ ಹೇಳ್ಬೋದಾಗಿತ್ತಲ್ಲ, ಏನಾರು ಇದ್ರೆ ಪ್ರತಿಯೊಂದು ವಿಷಯ ಹೇಳುವಂಥದ್ದು. ಕೊನೆಗೆ ಮಹಾಲಿಂಗ ಭಾಗವತ್ ಅವರ ಸ್ಥಿತಿ ಏನಾಯ್ತು ಅಂತ ನಿಮ್ಗೆ ಅದೊಂದು ಇತಿಹಾಸ ಇದೆ. ಅದೇ ತಮಿಳ್ನಲ್ಲಿ ಅದ್ರ ಬಗ್ಗೆ ತುಂಬಾ ಒಂದು ದೊಡ್ಡ 300-350 ಪುಟಗಳು ಗ್ರಂಥ ಬರೆದಿದ್ದಾರೆ. ಮಹಾಲಿಂಗ ಭಾಗವತ್ ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಮ್ಗೆ ಗೊತ್ತಿರಲಿ, ಹೆಸರಾಂತ ಕಲಾವಿದ. ಆತ ಬಂದು ನಾಟಕ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಮಹಾಲಿಂಗ ಭಾಗವತರ ನಾಟಕ ನೋಡ್ತಾ ಇದ್ರು. ಮಹಾಲಿಂಗ ಭಾಗವತರ ಅವ್ರು ನಾಟಕ ಮಾಡ್ತಾ ಇದ್ದಂತ ನಾಟಕ ಮಂಡಳಿಲಿ ಅಣ್ಣ ಅವರ ತಂದೆ ಸಣ್ಣ ಪಾತ್ರ ಕೂಡ ಮಾಡಿದ್ರು, ಆಯ್ತಾ. ಇದಾದ್ಮೇಲೆ ಅಣ್ಣ ಅವ್ರ ಜೊತೆಗೆ ಒಟ್ಟು 13 ಸಿನಿಮಾಗಳು ಮಾಡಿದ್ದಾರೆ. ಶ್ರೀಶೈಲ ಮಹಾತ್ಮೆ, ಭೂದಾನ ಅಂತ, ಮಹಾತ್ಮ ಕಬೀರು, ಈ ತರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ತಮಿಳ್ನಲ್ಲಿ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಮಹಾಲಿಂಗ ಭಾಗವತರ ಹೆಸರನ್ನ ತೆಗೆದು ಹಾಕ್ಬಿಡ್ಬೇಕು, ಅವ್ರ ಅಸ್ತಿತ್ವನೇ ಬೇಡ ನಮ್ಮ ಜೊತೆಗೆ ಅಂತ ಹೇಳಿ ಒಂದ್ ಕಡೆ ಅವರು ಈ ತರ ನಾಟಕ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಇದೇ ಅಣ್ಣ ಅವರು ಸತ್ತಾಗ ಇಬ್ರು ಕೂಡ ಹೋಗಿ ತಲೆ ಬೋಳಿಸ್ಕೊಂಡ್ ಬಂದ್ರು. ಅದು ಬಹಳ ದೊಡ್ಡ ಒಂದು ತಿರುವನ್ನ ಅದು ಹೇಳ್ಬಿಡ್ತೀನಿ ನಿಮ್ಗೆ, ಅದು ಒಳ್ಳೆ ಕೆಲಸ. ಈ ಸಂದರ್ಭ ಅದು ಕೇಳಿದ್ರೆ ಒಳ್ಳೇದಾಯ್ತು. ಕೊನೆಗೆ ಮಹಾಲಿಂಗ ಭಾಗವತರ ಅಂತಿಮ ಯಾಗಾಯ್ತು ಅಂದ್ರೆ, ಕೊನೆ 4-5 ವರ್ಷ ಇದೇ ಲೀಲಾವತಿ ಮೇಲೆ ಅಡಿಗೆ ಬಟ್ಟನ್ ಕೆಲಸ ಮಾಡ್ತಾನೆ. ಆಸ್ತಿ ಎಲ್ಲ ಹೋಗಿ ಬರ್ಕೊಟ್ಬಿಟ್ಟು ಅಂತ ಸ್ವಾರ್ಥಿಗಳ ತಾಯಿ ಮಗ ಇಬ್ರು. ಅದು ಒಂದು. ನಿಮ್ಗೆ ಕರ್ನಾಟಕದ ಕನ್ನಡಿಗರ ದೌರ್ಭಾಗ್ಯ ಏಪ್ರಿಲ್ 12, 2006 ಅಣ್ಣ ಅವರು ಕಾಲಗತರಾಗ್ತಾರೆ. ಅದು ಇಚ್ಛಾಮರಣ, ಅದು ಬೇರೆ. ಇನ್ನೊಂದ್ಸರಿ ಯಾವಾಗಾರು ಅದು ಮಾತಾಡೋಣ. ಅದ್ರ ಬಗ್ಗೆ ಅವರ ಯೋಗ ಗುರು ದಾಖಲೆಗಳು ಸಹಿತ ಮಾತಾಡಿದ್ದಾರೆ ನಾಯ್ಕರ್ ಅವರು, ಅದು ಬೇರೆ ಪ್ರಶ್ನೆ. ನಿಮಗೆ 12ನೇ ತಾರೀಕು ತೀರ್ಕೊಳ್ತಾರೆ, 13ನೇ ತಾರೀಕು ಅವ್ರು ಮಣ್ಣಾಗತ್ತೆ, ಅಂತ್ಯ ಸಂಸ್ಕಾರ ಆಗತ್ತೆ ಅಭಿಮಾನಿಗಳಿಂದಾನೆ. ಪ್ರಪಂಚದಲ್ಲಿ ಅಭಿಮಾನಿಗಳಿಂದಾನೆ, ಕುಟುಂಬದವ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳದೆ ಅಭಿಮಾನಿಗಳಿಂದಾನೆ ಮಣ್ಣಾದಂತ ಒಬ್ಬರೇ ಒಬ್ಬ ಕಲಾವಿದ. ಯಾಕಂದ್ರೆ ಅಭಿಮಾನಿಗಳನ್ನ ಯಾವ ಪುಣ್ಯಾತ್ಮ ದೇವರು ಅಂತ ಕರಿತಾ ಇದ್ರು ಅದು ನಿಜ ಆಗೋಯ್ತು. ಅದೇ ಅಭಿಮಾನಿ ದೇವರುಗಳು ಅವ್ರು ಮಣ್ಣು ಮಾಡಿದ್ರು. ಮಾರನೇ ದಿನ 14ನೇ ತಾರೀಕು, ಏಪ್ರಿಲ್ 14ನೇ ತಾರೀಕು ಅವ್ರದ್ದು ಎಡೆ ಇಡೋ ಕಾರ್ಯಕ್ರಮ. ಎಡೆ ಇಡೋ ಕಾರ್ಯಕ್ರಮದಲ್ಲಿ ಈಕೆ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪತ್ನಿ ಆಗಿದ್ರೆ
ದೇವಸ್ಥಾನದಲ್ಲಿ ಹೋಗಿ ಅವ್ರ ಕಾರನ್ನ ವೆಹಿಕಲ್ ಹೊಸದಾಗಿ ತೊಗೊಂಡಿದ್ದಂಥ ಕಾರನ್ನ ಪೂಜೆ ಮಾಡಿಸ್ತಾ ಇದ್ರ? ಕಸ್ತೂರ್ಬಾ ರಸ್ತೆನಲ್ಲಿ UB ಸಿಟಿಗೆ ಹೊಂದ್ಕೊಂಡಾಗಿರ್ತಕ್ಕಂಥ ವೆಹಿಕಲ್ ಗಣೇಶನ ದೇವಸ್ಥಾನ ಅಂತಾನೆ ಹೆಸರು. ಬಹಳಷ್ಟು ಜನ ಬೆಂಗಳೂರಲ್ಲಿ ಅಲ್ಲಿ ಮಾಡಿಸ್ತಾರೆ, ಅಲ್ಲೇ ಪೂಜೆ ಮಾಡಿಸುವಂಥದ್ದು. ಅಲ್ಲಿ ಪೂಜೆ ಮಾಡಿಸಿದ್ರೆ ಗಾಡಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅಲ್ಲಿ ಮಾಡಿಸ್ತಾರೆ. ಆದ್ರೆ ವಾಸ್ತವ ಏನು ನಮ್ಮ ವಿಚಾರ ತಲೆ ಬೋಳಿಸ್ಕೊಂಡಿದ್ ಯಾಕೆ? ಅದೇ ಹೇಳ್ತೀನಿ. ಒಂದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ್ದಾದ್ರು ಒಬ್ಬ, ಇವಾಗ ನಾನು ನಮ್ಮ ತಂದೆ ನಮ್ಮ ತಾಯಿ ತೀರೋದ್ರೆ ನಾನು ತಲೆ ಕೂದಲು ತೆಗಿತೀನಿ, ಮೀಸೆ ಕೂದಲೆಲ್ಲ ತೆಗಿತೀನಿ. ಯಾವಾಗ? ಪುಣ್ಯತಿಥಿ ದಿನ. 13ನೇ ದಿನ ನಮ್ಮಲ್ಲಿ, 11ನೇ ದಿನ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡೋದು, 11ನೇ ದಿನ ತೆಗಿಬೇಕು. ತೀರ್ಕೊಂಡಿದ್ದೀನಿ, ಯಾವನು ತೆಗೆಯಲ್ಲ. ಅದೊಂದೇ ಸಾಕಾಗಿತ್ತು. ಅದು ಅರ್ಥ ಇಷ್ಟೆಲ್ಲ ಮಾತ್ರ ಎಲ್ರಿಗೂ ಗೊತ್ತಿತ್ತು. ಒಂದಷ್ಟು ಕುತಂತ್ರಿಗಳೇನಿದ್ರೆ ಅವ್ರು ಇದನ್ನ ಅಬ್ಸರ್ವ್, ನೋಡಪ್ಪ ತಲೆ ಬೋಡ್ಸ್ಕೊಂಡ್ಬಿಟ್ಟು. ಆದ್ರೆ ವಾಸ್ತವ ಏನು ಅಂತಂದ್ರೆ, ತಿರುಪತಿ ದೇವಸ್ಥಾನದಲ್ಲಿ 4 ವಿಶೇಷ ದರ್ಶನಗಳು ಇರ್ತದೆ. ಮೊದಲನೇದು ಬ್ರೇಕ್ ದರ್ಶನ ಅಂತ, ಬೆಳಿಗ್ಗೆ 6:30 ಮೇಲೆ 7:30 ಒಳಗೆ ಅದು ಪ್ರಾರಂಭ ಆಗುತ್ತೆ. ಒಂದು 3/4 ಗಂಟೆ ನಿಲ್ಲಿಸ್ಬಿಟ್ಟು ಕ್ಯೂನಲ್ಲಿ ನಿಂತಿದ್ದಂಥ ಭಕ್ತರನ್ನ ನಿಲ್ಲಿಸ್ಬಿಟ್ಟು ಬ್ರೇಕ್ ದರ್ಶನ ಮಾಡಿಸ್ತಾರೆ. ಒಬ್ಬ ಭಕ್ತನಿಗೆ 3 ರಿಂದ 4 ನಿಮಿಷ ದೇವ್ರನ್ನ ದರ್ಶನ ಮಾಡೋ ಅವಕಾಶ ಕಲ್ಪಿಸ್ಕೊಡ್ತಾರೆ. ತೋಮಲೆ ಸೇವೆ ಅಂತ ಇರುತ್ತೆ, ಸುಪ್ರಭಾತ ಸೇವೆ ಅಂತ ಇರುತ್ತೆ, ಮತ್ತೆ ಅರ್ಚನೆ ಅಂತ ಇರುತ್ತೆ. ಈ ಅರ್ಚನೆ 4 ಸೇವೆಗಳಿಗೆ ನೀವು ಇವಾಗ 2026 1926 ಹೋಗಿ ಕೇಳೋರು ದಾಖಲೆ ನಿಮಗೆ ಕೊಡ್ತಾರೆ. ಇವರ ಅದೃಷ್ಟ, ತಾಯಿ ಮಗನ ಅದೃಷ್ಟ, ಕನ್ನಡಿಗರ ದೌರ್ಭಾಗ್ಯ. 12ನೇ ತಾರೀಕು ನಾವು ಅಣ್ಣವ್ರನ್ನ ಕಳ್ಕೊಳ್ತೀವಿ. ಇವರು 8ನೇ ತಾರೀಕು ತಿರುಪತಿಗೆ ಹೋಗಿ ಇವ್ರು ಹರಕೆ ತೀರಿಸಲಿಕ್ಕೆ ಮುಡಿ ಕೊಟ್ಬಿಟ್ಟು ಬರ್ತಾರೆ. ಚೆನ್ನೈಯಲ್ಲಿ ತೋಟದ ಮನೇಲಿ ಇರ್ತಾರೆ. 12ನೇ ತಾರೀಕು ಹೋದ್ರು ಅಂತೇಳಿ ಬರುತ್ತೆ. ಇವರು ಸ್ವರ್ಗದ ಬಾಗಿಲು ತೆಗ್ದಂಗೆ ಅಲ್ಲಿಂದ ಓಡ್ ಬರ್ತಾರೆ. ನೋಡಿದ್ರೆ ಸಾವುಗೇನೆ ಅಂತಿಮ ಸಂಸ್ಕಾರಕ್ಕೆ ತಲೆ ಬೋಡ್ಸ್ಕೊಂಡು ಬಂದಿರ್ತಾರೆ, ಮುಡಿ ಕೊಟ್ಕೊಂಡು ಬಂದಿರ್ತಾರೆ. ಇವರು ಅವಾಗಲೇ ಯೋಚನೆ ಮಾಡಿದ್ರೆ ತೀರ್ಕೊಂಡಿದ್ದೇನೆ ಯಾವಾಗ ಕೊಡ್ತಾರೆ ಅಂತ. ಒಂದು. ಎರಡನೇದು 14ನೇ ತಾರೀಕು ಅಲ್ಲಿ ತನಕ ಬಿ ಸರೋಜಾದೇವಿ ಅವರು ಇದನ್ನು ಮಾತಾಡಿದ್ದಾರೆ. ನಿಮ್ಮ ವಿಡಿಯೋ ಲೈಬ್ರರಿ ನಾನು ಕೂಡ ಕಳಿಸ್ಕೊಡ್ತೀನಿ. ಹೊಸ ಕಾರ್ ತಗೊಂಡು ನಮ್ಮ ಮನೇಲಿ ಇಟ್ಟಿದ್ರು. ರಾಜ್ಕುಮಾರ್ ಅವ್ರು ತೀರ್ಕೊಂಡು ಮಾರನೇ ದಿನ ಇದನ್ನು ತಗೊಂಡೋಗಿ ಪೂಜೆಗೆ ತಗೊಂಡೋದ್ರು ನಮ್ಮ ಮಾತನ್ನು ಹೇಳಿದ್ದಾರೆ. ಅವ್ರು ಪಾಪ ಇನ್ನೇನು ಬೇರೆ ವಿವಾದ ಮಾತಾಡಿಲ್ಲ, ಈ ಒಂದು ಮಾತಾಡಿದ್ದಾರೆ. ಬಿ ಸರೋಜ ಅವರು ಯಾವತ್ತು ವಿವಾದಕ್ಕೆ ಸಿಕ್ಕಾಕೊಂಡವರಲ್ಲ. ಅವ್ರು ನಮ್ಮ ಮನೇಲಿ ಇಟ್ಟಿದ್ರು. ನಮ್ಮ ಮನೇಲಿ ಇಟ್ಟು ದೇವಸ್ಥಾನಕ್ಕೆ ಹತ್ರ ಇರೋದ್ರಿಂದ ಅಲ್ಲಿ ಹತ್ರ ಇಟ್ಟಿದ್ರು. ಆಮೇಲೆ 14ನೇ ತಾರೀಕು ರಾಜ್ಕುಮಾರ್ ಅವ್ರು ತೀರ್ಕೊಂಡು ಮಾರನೇ ದಿನ ವೆಹಿಕಲ್ನ ತಗೊಂಡು, ಕಾರ್ನ ತಗೊಂಡು ಪೂಜೆಗೆ ತಗೊಂಡೋದ್ರು ಅಂತ ಇದ್ದಾರೆ. ಅಲ್ಲಿ ನೀವು ಇವ್ರನ್ನ ಕೇಳ್ಬೋದು, ಪೂಜಾರಿ ಇವತ್ತು ಅದೇ ಪೂಜಾರಿ ಇದ್ದಾರೆ ಅಲ್ಲಿ. 14ನೇ ತಾರೀಕು ತೀರ್ಕೊಂಡಿದ್ ಮಾನ್ಯ ದಿನ, ಗಂಡ ತೀರ್ಕೊಂಡಿದ್ ಮಾನ್ಯ ದಿನ ಯಾರು ದೇವಸ್ಥಾನಕ್ಕೆ ಹೋಗ್ತಾರಾ? ಕಾರಣ ಪೂಜೆ ಮಾಡಿಸ್ತಾರಾ? ಸಾಕಲ್ವಾ? ಅಷ್ಟೇ. ಇಷ್ಟೇ. ಸುಮ್ಮನೆ ನಾಟಕ ಅಲ್ಲಲ್ಲ, ನಾಟಕ ಅಲ್ಲಮ್ಮ. 8ನೇ ತಾರೀಕು ಹೋಗಿ ಬಂದಿದ್ರು ಅವರು. 12ನೇ ತಾರೀಕು ಅಣ್ಣವ್ರು ತೀರ್ಕೊಂಡಿದ್ದು. ಇವ್ರ ಅದೃಷ್ಟ. 4 ದಿನದಿಂದನೇ ಹೋಗಿ ತಲೆ ಮುಡಿ ಕೊಟ್ಕೊಂಡ್ ಬಂದಿದ್ರು. ಅದಕ್ಕೆ ತಕ್ಕನಂಗೆ ಅಣ್ಣವರು ಅವತ್ತು ನಮ್ಮ ನಗಲಿದ್ರು 12ನೇ ತಾರೀಕು. ಹಾಗಾಗಿ 4 ದಿನದಿಂದ ತಲೆಯನ್ನು ಬೋಡ್ಸ್ಕೊಂಡ್ ಬಂದಿದ್ರು ಇವರು. ಅದು ಆ ಸಂದರ್ಭದಲ್ಲಿ ಇವ್ರಿಗೆ ಅದೃಷ್ಟವಾಗಿ ಅದು ಪರಿಣಮಿಸಿ ಅದು ಈ ರೀತಿ ಇನ್ನೊಂದು ಅಷ್ಟ ಆಯ್ತು ಹೊರತು. ಒಬ್ಬ ಇದ್ರ ಬಗ್ಗೆ ಮಾತಾಡೋಂತ ನಿಮ್ಮನ್ನು ಸೇರಿದಂಗೆ ಕೇಳ್ತೀನಿ, ಯಾರು ಒಬ್ರು ಉತ್ತರ ಕೊಡ್ಲಿ. ಇಡೀ ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬ ಹಿಂದೂ ಯಾವನಾರು ಅದಕ್ಕೆ ಸಂಬಂಧಪಟ್ಟ ಯಾರೋ ಜ್ಯೋತಿಷ ಇರ್ಬೋದು ಅಥವಾ ಪುರೋಹಿತರು ಇರ್ಬೋದು, ಯಾರಾದ್ರೂ ಒಬ್ರು ಹೇಳಿ, ಗಂಡ ತೀರ್ಕೊಂಡಿದ್ದ ದಿನ ಯಾವತ್ತಾದ್ರೂ ಅಥವಾ ತಂದೆ ತೀರ್ಕೊಂಡಿದ್ದ ದಿನಾನೇ ತಲೆ ಮುಡಿ ಕೊಡುವಂತ ಪದ್ಧತಿ ಎಲ್ಲಾದ್ರೂ ಇದೆಯಾ? ಸಾಧ್ಯ ಇದೆಯಾ? ತಿಥಿ ದಿನ ಕೊಡಬೇಕು. ತಿಥಿ ದಿನ ಕೊಡ್ಬೇಕಾದ್ರೆ ಅವ್ರು ಯಾವತ್ತು ಮಾಡ್ಬೇಕಾಯ್ತು? 11ನೇ ದಿನ ಮಾಡ್ಬೇಕಾಗಿತ್ತು. ಅವ್ರು ಮಾಡ್ಬೇಕಾಗಿದ್ದಂಥದ್ದು ನಮಗೆ ಅವರು 23ನೇ ತಾರೀಕು ಮಾಡಬೇಕಾಗಿತ್ತು. ಯಾವತ್ತು ಏಪ್ರಿಲ್ 23, 2006 ಮಾಡಬೇಕಾಗಿತ್ತು ಮುಡಿ ಕೊಡುವಂಥದ್ದು. ಅವತ್ತು ಅವ್ರ ಪುಣ್ಯತಿಥಿ ಇದ್ದಂಥದ್ದು. ಅದು ಬಿಟ್ಬಿಟ್ಟು ಇವರು ತೀರ್ಕೊಂಡಿದ್ದೀರನೇ ಬಂದ್ಬಿಟ್ರೆ ಅದು ಸ್ವಲ್ಪ ಸಿಂಪಲ್ ಆಗಿ ಯಾರು ಅರ್ಥ ಮಾಡ್ಕೊಂಡ್ರು ಸಾಮಾನ್ಯ ಜ್ಞಾನಿಗೂ ಕೂಡ ಅರ್ಥ ಆಗುತ್ತೆ. ಎಲ್ಲ ಅಜ್ಞಾನಿಗಳು ಆ ರೀತಿ ಅದನ್ನ ಇದಕ್ಕೆ ಸಂಪರ್ಕ ಕಪ್ಪಿಸಿ ಮಾತಾಡಿರ್ತಕ್ಕಂಥದ್ದು ಅನ್ನೋದು ಬಿಟ್ರೆ ಅದು ಎಲ್ಲರಿಗೂ ಗೊತ್ತಾಗಂಥದ್ದು. ಹಾಗಾಗಿ ಅದು ಅವ್ರು ಮಾಡಿದಂಥ ಇನ್ನೊಂದು ಬೃಹನ್ ನಾಟಕದಲ್ಲಿ ಅದು ಒಂದು